ಸರ್. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ರಾಜ್ಯಸಭೆಯ ಸ್ಥಾನಮಾನವನ್ನು ಕೊಟ್ಟದ್ದಕ್ಕಾಗಿ ನಾನು ನನ್ನ ರಾಜ್ಯ ಅಧ್ಯಕ್ಷರಿಗೂ ಪಕ್ಷದ ಎಲ್ಲ ಹಿರಿಯರಿಗೂ, ವಿಶೇಷವಾಗಿ ಹಿರಿಯರಾದಂಥ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೂ, ಇದೇ ಸಂದರ್ಭದಲ್ಲಿ ದಿವಂಗತ ಅನಂತಕುಮಾರ್ ಅವರನ್ನು ಕೂಡ ನಾನು ನೆನಪಿಸ್ಕೊತಾ ಇದ್ದೇನೆ. ಇಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಆಗ್ತದೆ. ಇಂಥವರು ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೇವೆ. ಬಹಳಷ್ಟು ಜನ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ನಾನು ನಿಜವಾಗಿಯೂ ಹೇಳ್ತೀನಿ, ನನಗೂ ಟಿ ವಿಯಲ್ಲಿ ನೋಡಿದ ನಂತರ ನನ್ನ ಹೆಸರು ಬಂತು ಅನ್ನತಕ್ಕಂಥದ್ದು. ಇದು ಏನು ತೋರಿಸ್ತದೆ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥ, ನಿಷ್ಠಾವಂತರಾಗಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ಪಕ್ಷದಲ್ಲಿ ಒಂದು ಸ್ಥಾನಮಾನ ಸಿಕ್ಕೇ ಸಿಗ್ತದೆ. ಇದು ನನಗೆ ಸಿಕ್ಕದ್ದು, ಇದು ಕಾರ್ಯಕರ್ತರ ಎಲ್ಲರಿಗೂ ಖುಷಿಯಾಗಿದೆ. ನನಗೆ ಪಕ್ಷದಲ್ಲಿ ಕೆಲಸ ಮಾಡಲು ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಹುಮ್ಮಸ್ಸು ಬಂದಿದೆ. ಸರ್ ಓಕೆ. ನಂದು ಇನ್ನೊಂದು ಸೌಭಾಗ್ಯ ಅಂತಂದರೆ, ನಾನು ಅಯೋಧ್ಯೆಯಲ್ಲಿ ವಿವಾದಿತ ಕಟ್ಟಡವನ್ನು ಅದನ್ನು ಕೆಡುವ ಸಲುವಾಗಿ ಹೋಗಿದ್ದೆ. ಇವತ್ತು ಅಲ್ಲಿ ಭವ್ಯವಾದಂತಹ ರಾಮ ಮಂದಿರವನ್ನು, ರಾಮಲಲ್ಲನ್ನು ನೋಡ್ತಕ್ಕಂತಹ ಒಬ್ಬ ಸಂಸತ್ ಸದಸ್ಯನಾಗಿ ಅಯೋಧ್ಯೆಗೆ ಹೋಗ್ತಕ್ಕಂತಹ ಒಂದು ಭಾಗ್ಯ ನನಗೆ ಸಿಕ್ಕದ್ದು ಇನ್ನೂ ನನ್ನ ಹೆಚ್ಚಿಗೆ ಆನಂದವನ್ನು ಕೊಡ್ತಾ ಇದೆ. ಅನೇಕ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ಅದು ಕಾಶ್ಮೀರದಲ್ಲಿ ನಡ್ತಕ್ಕಂಥ ತಿರಂಗ ಧ್ವಜ ಇರಬಹುದು, ಅಯೋಧ್ಯೆಯಲ್ಲಿ ಹೋರಾಟ, ಈದ್ಗಾ ಮೈದಾನದಲ್ಲಿ ನಡೆದಂಥ ಹೋರಾಟ, ಪಕ್ಷದಲ್ಲಿ ನಡೆದಂಥ ಅನೇಕ ಹೋರಾಟಗಳಲ್ಲಿ ನಾನು ಪ್ರಾರಂಭದಲ್ಲಿ ಭಾಗವಾಗಿದ್ದೇನೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನೊಬ್ಬ ರಾಷ್ಟ್ರೀಯವಾದಿ, ನಾನೊಬ್ಬ ಹಿಂದುತ್ವವಾದಿ. ಇದರಲ್ಲಿ ಯಾವುದೇ ರೀತಿಯ ಎರಡು ಮಾತೇ ಇಲ್ಲ. ಇದರಲ್ಲಿ ಹಿಂದೂ ಮುಂದೆ ನೋಡೋದೇ ಇಲ್ಲ. ನಾನು ರಾಷ್ಟ್ರೀಯವಾದಿ, ನಾನು ಹಿಂದುತ್ವವಾದಿ. ಥ್ಯಾಂಕ್ ಯು ಸರ್. ನಮಸ್ತೆ.